ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಸೌರವ್ಯೂಹವು ಕೆಲವು ವಿಲಕ್ಷಣ ಚಂದ್ರಗಳಿಗೆ ಮೂಲವಾಗಿದೆ ಎಂದು ನಿಮಗೆ ತಿಳಿದಿದೆ. ಹೌದು, ಈ ಚಂದ್ರಗಳು ಜ್ವಾಲಾಮುಖಿ ಚಟುವಟಿಕೆಯಿಂದ ಹಿಡಿದು ಐಸ್ ಜ್ವಾಲಾಮುಖಿಗಳವರೆಗೆ ಈ ಚಂದ್ರಗಳು ವೈಜ್ಞಾನಿಕ ಕಾಲ್ಪನಿಕ ಚಲನಚಿತ್ರದಂತಿದೆ ಮತ್ತು ಅಸ್ತಿತ್ವದಲ್ಲಿದೆ ಎಂದು ನಿಮಗೆ ತಿಳಿದಿಲ್ಲದ ಕೆಲವು ವಿಚಿತ್ರವಾದ ಚಂದ್ರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾವು ಭೂಗ್ರಹದ ಚಂದ್ರಗಳಲ್ಲಿ ಒಂದಾದ ವಾಯುವ್ಯದಿಂದ ಪ್ರಾರಂಭಿಸೋಣ. ಈ ಉರಿಯುತ್ತಿರುವ ಚಂದ್ರನು ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಭೌಗೋಳಿಕವಾಗಿ ಸಕ್ರಿಯವಾಗಿರುವ ಗ್ರಹವಾಗಿದ್ದು, 400 ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳು ಸಲ್ಫರ್ ಮತ್ತು ಲಾವಾವನ್ನು ಹೊರಹಾಕುತ್ತವೆ. ಪ್ರತಿದಿನ 100 ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸುತ್ತದೆ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಿದೆ. ಇದು ನಿಜವಾದ ಕ್ರಿಯಾತ್ಮಕ ಮತ್ತು ಆಕರ್ಷಕ ಸ್ಥಳವಾಗಿದೆ. ಮುಂದೆ ನಾವು ಶನಿಯ ಅತಿದೊಡ್ಡ ಉಪಗ್ರಹವಾದ ಟೈಟನ್ ಬಗ್ಗೆ ಮಾತನಾಡೋಣ. ಈ ಕಿತ್ತಳೆ ಬಣ್ಣದ ಚಂದ್ರನು ಮಬ್ಬಿನ ದಟ್ಟವಾದ ಪದರಗಳಿಂದ ಮುಚ್ಚಲ್ಪಟ್ಟಿದ್ದಾನೆ ಮತ್ತು ನದಿಗಳು, ಸರೋವರಗಳು ಮತ್ತು ಧ್ರುವ ಮೀಥೇನ್ ಗಿಂತ ಮಾಡಿದ ಮಳೆಯನ್ನು ಸಹ ಹೊಂದಿದೆ. ಭೂಮಿಯ ಹೊರತಾಗಿ ನಮ್ಮ ಸೌರವ್ಯೂಹದಲ್ಲಿ ಮೇಲ್ಮೈ ಧ್ರುವದ ಸ್ಥಿರ ಕಾರ್ಯಗಳ ಪುರಾವೆಗಳನ್ನು ನಾವು ಕೊಂಡುಕೊಂಡಿರುವ ಏಕೈಕ ಸ್ಥಳ ಇದು. ಮಂಜುಗಡ್ಡೆ ಗರಿಗಳಿಂದ ಹೊರಹೊಮ್ಮುವ ಕ್ರಯೋನ್ವಲ್ಮಾನಗಳನ್ನು ಸಹ ಹೊಂದಿದೆ. ಯುರೇನಸ್ನ ಚಂದ್ರನಾದ ಮಿರಾಂಡಾಗೆ ಈಗ ಹೋಗೋಣ. ಈ ಹಿಮಾವೃತ ಪ್ರಪಂಚವು ದೈತ್ಯ ಕಣಿವೆಗಳು ಮತ್ತು ವಿಚಿತ್ರವಾದ ಗೊಂದಲಮಯ ಭೂಪ್ರದೇಶದಿಂದ ಆವೃತವಾಗಿದೆ. ವಿಜ್ಞಾನಿಗಳು ಇನ್ನೂ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ ಮತ್ತು ಮಿರಾಂಡಾವು ಅದರ ಇತಿಹಾಸದಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ಒಡೆದು ನಂತರ ಮತ್ತೆ ಜೋಡಿಸಲ್ಪಟ್ಟಿರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಮತ್ತು ನ್ಯಾಪ್ಚೂನ್ ಅತಿ ದೊಡ್ಡ ಚಂದ್ರನಾದ ಟ್ರೈಟಾನ್ ಬಗ್ಗೆ ನಾವು ಮರೆಯಬಾರದು. ಈ ಹಿಮಾವೃತ ಪ್ರಪಂಚವು ನಮ್ಮ ಸೌರವ್ಯೂಹದಲ್ಲಿ ತಿಳಿದಿರುವ ಅತ್ಯಂತ ತಂಪಾದ ವಸ್ತುವಾಗಿದೆ. ಮೇಲ್ಮೈ ತಾಪಮಾನವು -391 ಡಿಗ್ರಿ ಫ್ಯಾರೆನ್ಹೀಟ್ ನಷ್ಟು ಕಡಿಮೆಯಾಗಿದೆ. ಟೈಟಾನ್ ಕೂಡ ವಿಶಿಷ್ಟವಾಗಿದೆ, ಏಕೆಂದರೆ ಇದು ನ್ಯಾಪ್ಚೂನ್ ಅನ್ನು ಗ್ರಹದ ತಿರುಗುವಿಕೆಯ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತದೆ. ಕೊನೆಯದಾಗಿ ನಾವು ಮಂಗಳನ ಉಪಗ್ರಹಗಳಲ್ಲಿ ಒಂದಾದ ಫೋಬೋಸ್ ಬಗ್ಗೆ ಮಾತನಾಡೋಣ. ಈ ಚಿಕ್ಕದಾದ ಅನಿಯಮಿತ ಆಕಾರದ ಚಂದ್ರನು ಮಂಗಳ ಗ್ರಹಕ್ಕೆ ತುಂಬಾ ಹತ್ತಿರದಲ್ಲಿ ಸುತ್ತುತ್ತದೆ. ಅದು ನಿಧಾನವಾಗಿ ಗ್ರಹದ ಕಡೆಗೆ ಎಳೆಯಲ್ಪಡುತ್ತದೆ, ಅಂತಿಮವಾಗಿ ಅದರ ಮೇಲ್ಮೈಗೆ ಅಪ್ಪಳಿಸುತ್ತದೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಮ್ಮ ಸೌರವ್ಯೂಹದ ಅದ್ಭುತಗಳ ಕುರಿತು ಇನ್ನಷ್ಟು ಆಕರ್ಷಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.